ಇದೇ ರೀತಿ ಎಲ್ಲ ಪೂರಿಗಳನ್ನು ನಾವು ಆಲೂಗಡ್ಡೆ ಉಪಯೋಗಿಸಿರೋದ್ರಿಂದ ಹಿಂಗೆ ನಮಸ್ಕಾರಗಳು. ಸಂಜೆ ಹೊತ್ತಲ್ಲಿ ಏನು ಸ್ನ್ಯಾಕ್ಸ್ ಮಾಡೋದು ಅಂತ ಯಾವಾಗಲೂ ಯೋಚನೆ ಆಗ್ತಾ ಇರುತ್ತೆ. ಆವಾಗ ನಂಗೆ ಇವತ್ತು ಹೊಳೆದಿರೋ ಸ್ನ್ಯಾಕ್ಸ್ ಬಂದು ಈಸಿಯಾಗಿ ಮನೆಯಲ್ಲಿ ಮಾಡುವಂತಹ ಪಾನಿಪುರಿ ಅಥವಾ ಗೋಲ್ಗಪ್ಪ. ನಿಮಗೂ ಈ ರೀತಿಯಾಗಿ ಈಸಿ ಮತ್ತು ಕ್ವಿಕ್ಕಾಗಿ ಪಾನಿಪುರಿ ಹೇಗೆ ಮಾಡಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ, ಈ ಪಾನಿಪುರಿ ಮಾಡೋದಕ್ಕೆ ನಮಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಮಗೆ ಪಾನಿಪುರಿಯ ಪೂರಿ ಬೇಕು. ಸೊ ಮನೆಯಲ್ಲಿ ಕಷ್ಟಪಟ್ಟು ಮಾಡೋ ಬದಲು ನಿಮಗೆ ಈ ರೀತಿಯಾಗಿ ಅಂಗಡಿಲಿ ಸಿಗುತ್ತೆ. ಸೊ ಇದನ್ನೇ ತೊಗೊಂಡು ಇದನ್ನ ಎಣ್ಣೆಲಿ ಕಾಯಿಸ್ಕೊಂಡ್ರೆ ಆಯಿತು. ಸೊ ಇದು ಪೂರಿ ರೆಡಿ ಆಗುತ್ತೆ ಇದರಿಂದ. ಸೊ ಅದಕ್ಕೆ ಸ್ಟಫಿಂಗಿಗೆ ಏನೆಲ್ಲ ಬೇಕು ಅಂದರೆ ಆಲೂಗಡ್ಡೆ, ಆಮೇಲೆ ಈರುಳ್ಳಿ, ಕ್ಯಾರೆಟು. ಸೊ ಇದಿಷ್ಟು ಸ್ಟಫಿಂಗಿಗೆ. ಸೊ ನೆಕ್ಸ್ಟ್ ಬಂದು ಪಾನಿ ಮಾಡೋದಕ್ಕೆ ನಮಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಣಸೆ ಹುಳಿ, ಮೆಣಸು, ಶುಂಠಿ, ಆಮೇಲೆ ಜೀರಿಗೆ, ಆಮೇಲೆ ಅಂಟಿಂಗಾದರೂ ಹಾಕ್ಬೋದು, ನೀವು ಹುಡಿ ಹಿಂಗಾದರೂ ಹಾಕ್ಬೋದು, ಮತ್ತು ಚಾಟ್ ಮಸಾಲ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ನಾನಿಲ್ಲಿ 4ರಿಂದ 5 ಆಲೂಗಡ್ಡೆನ ಸಿಪ್ಪೆ ತೆಗೆದೇನೆ ಒಂದು 4ರಿಂದ 5 ಸೀಟಿ ಬರೆಸಿ ಇಟ್ಕೊಂಡಿದ್ದೀನಿ. ಸೊ ಇದರ ಸಿಪ್ಪೆ ತೆಗೆದು ಇದನ್ನ ಸ್ಮ್ಯಾಶ್ ಮಾಡಿಕೊಂಡ್ರೆ ಸ್ಟಫಿಂಗಿಗೆ ಬೇಕಾಗಿರೋ ಆಲೂಗಡ್ಡೆ ರೆಡಿ ಆಗುತ್ತೆ. ಸೊ ಈ ಬೆಂದಿರೋ ಆಲೂಗಡ್ಡೆನ ಒಂದೊಂದಾಗಿ ಸಿಪ್ಪೆ ತೆಗೆದು ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇದನ್ನ ಎಲ್ಲ ತೆಗೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ಬೇಯಿಸ್ಕೊಂಡು ಈ ರೀತಿ ತೆಗೆದು ಇದನ್ನ ಸ್ಮ್ಯಾಶ್ ಮಾಡಿ. ಈ ರೀತಿಯಾಗಿ ಇದನ್ನ ಸ್ಮ್ಯಾಶ್ ಮಾಡಿ ನಮ್ಮ ಸ್ಟಫಿಂಗಿಗೆ ಬೇಕಾಗೋ ನೆಕ್ಸ್ಟ್ ಐಟಮ್ನ ಹಾಕ್ತಾ ಬನ್ನಿ. ಸೊ ಇದಂತೂ ಒಂದು ರೀತಿ ಪಾನಿಪುರಿ ಅಲ್ಲ, ಇದು ಗೋಲ್ಗಪ್ಪ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಾನು ಇದಕ್ಕೆ ಬೇಕಾದಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಾಟ್ ಮಸಾಲ, ನೆಕ್ಸ್ಟು ಖಾರಕ್ಕೆ ಚಿಲ್ಲಿ ಪೌಡರ್, ನೆಕ್ಸ್ಟ್ ಜೀರಿಗೆನ ನಾನು ಗ್ರೈಂಡ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ರೆಡಿ ಆಯಿತು. ಇವಾಗ ನಾವು ಇದಕ್ಕೆ ಬೇಕಾಗೋ ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಷ್ಟು ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ, ಆಮೇಲೆ ಹುಣಸೆ ಹುಳಿ, ಆಮೇಲೆ ಖಾರಕ್ಕೆ ಹಸಿಮೆಣಸು, ನೆಕ್ಸ್ಟು ಜೀರಿಗೆ. ನೀವು ಜೀರಿಗೆ ಹುಡಿನಾದರೂ ಹಾಕ್ಬೋದು. ಈ ರೀತಿ ಹೇಗಿದ್ರೆ ಇದು ಗ್ರೈಂಡ್ ಮಾಡಿ ಬರೋದಲ್ವ, ಅದಕ್ಕೋಸ್ಕರ ಜೀರಿಗೆನ ಈ ರೀತಿ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾವು ಆಲೂಗಡ್ಡೆ ಉಪಯೋಗಿಸಿರೋದ್ರಿಂದ ಹಿಂಗನ್ನ ಉಪಯೋಗಿಸ್ಕೊಳ್ಳಿ. ನೀವು ಅಂಟಿಂಗಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಹುಡಿನಾದರೂ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಗ್ರೈಂಡ್ ಮಾಡೋದಕ್ಕೆ ಇದಕ್ಕೇನ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಇದಕ್ಕೆ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡಿ ಇದನ್ನ ತಿಳಿ ಮಾಡ್ಕೊಳ್ಳಿ ಪಾನಿ ಹದಕ್ಕೆ. ನೋಡಿ ಈ ರೀತಿಯಾಗಿ ಪಾನಿ ರೆಡಿ ಆದಮೇಲೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಚಾಟ್ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ರುಚಿ ಎಲ್ಲ ನೋಡ್ಕೊಳ್ಳಿ, ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿರಾಗೆ ಪೂರಿನ ನಮ್ಮ ಮನೇಲಿ ಮಾಡ್ತಾಯಿಲ್ಲ, ಆಲ್ರೆಡಿ ರೆಡಿಯಾಗಿ ಈ ರೀತಿಯಾಗಿ ನಿಮಗೆ ಗ್ರೋಸರಿಲೆಲ್ಲ ಸಿಗುತ್ತೆ, ಅಲ್ಲಿಂದ ತೊಗೊಂಡಿರೋದು ಪಾನಿಪುರಿ ಪಾಪಡ್ ಅಂತ. ಸೊ ಅದನ್ನ ಎಣ್ಣೆ ಕಾದ್ಮೇಲೆ ಈ ರೀತಿಯಾಗಿ ಎಣ್ಣೆಗೆ ಹಾಕಿದರೆ ಈಸಿಯಾಗಿ ಪೂರಿ ಮನೆಯಲ್ಲಿ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಪೂರಿ ಮಾಡೋದು ತುಂಬ ಟೈಮ್ ಕನ್ಸ್ಯೂಮ್ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸುಲಭದಲ್ಲಿ ಮಾಡೋದಕ್ಕೆ ನಾನು ಮಾಡ್ತಾಯಿದ್ದೀನಿ.
ಸೊ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯಿಸಿ ಈ ರೀತಿ ಆದಾಗ ಎಣ್ಣೆಯಿಂದ ತೆಗೀರಿ. ಸೊ ಇದು ನೋಡಿ ಇದಾಯಿತು, ಬೇಗ ಆಗಿಬಿಡುತ್ತೆ ನಿಮಗೆ. ಸೊ ಇದನ್ನ ತೆಗೆದು ಸುಲಭವಾಗಿ ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ ನಿಮಗೆ. ಅರ್ಜೆಂಟಲ್ಲಿ ಸ್ಟಫಿಂಗು ಅದೆಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಪಾನಿಪುರಿ ಮನೇಲಿ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಪೂರಿಗಳನ್ನೂ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿನ ರೆಡಿ ಮಾಡಿಕೊಂಡು ಪಾನಿಪುರಿನ ಟೇಸ್ಟ್ ಮಾಡಿ. ಪೂರಿ ರೆಡಿ ಆದಮೇಲೆ ನೀವೇನು ಮಾಡಿ ಅಂದರೆ ಈ ರೀತಿಯಾಗಿ ಓಪನ್ ಮಾಡಿ ನಮ್ಮ ಆಲೂ ಸ್ಟಫಿಂಗ್ ಏನು ರೆಡಿ ಮಾಡಿದ್ದೀವಲ್ಲ ಅದನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ, ಆಮೇಲೆ ಸ್ವಲ್ಪ ಕ್ಯಾರೆಟು, ತುರಿದಿಟ್ಟಿರೋ ಕ್ಯಾರೆಟು, ಆಮೇಲೆ ಈರುಳ್ಳಿ, ಇದನ್ನೆಲ್ಲ ಹಾಕಿ ರೆಡಿ ಮಾಡಿ ಎಲ್ಲ ಪೂರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಸೊ ಸ್ಟಫಿಂಗ್ ಎಲ್ಲ ಆದಮೇಲೆ ಕೊನೆಯದಾಗಿ ಈ ರೀತಿಯಾಗಿ ರೆಡಿ ಮಾಡಿಟ್ಟಿರೋ ಪಾನಿನ ಇದಕ್ಕೆ ಆ್ಯಡ್ ಮಾಡಿ ಟೇಸ್ಟ್ ಮಾಡಿ. ತುಂಬ ಟೇಸ್ಟಿಯಾಗಿದೆ. ನೀವು ಹೊರಗಡೆಯಿಂದ ತಿನ್ನೋ ಬದಲು, ಅನ್ಹೆಲ್ದಿಯಾಗಿ ತಿನ್ನೋ ಬದಲು ಮನೆಯಲ್ಲೇ ಈಸಿ ಮತ್ತು ಕ್ವಿಕ್ಕಾಗಿ ನೀವು ಟ್ರೈ ಮಾಡ್ಬೋದು ಅಂತಹ ರೆಸಿಪಿ ಅಂತ ಹೇಳ್ಬೋದು. ಸಂಜೆ ಹೊತ್ತಲ್ಲಿ ಬ್ಯುಸಿ ಟೈಮಲ್ಲಿ ಪೂರಿನೂ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಪಾನಿ ಮತ್ತು ಸ್ಟಫಿಂಗ್ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಪಾನಿಪುರಿ ಅಥವಾ ಗೋಲ್ಗಪ್ಪನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್.